ದಯವಿಟ್ಟು ನಾನು ಮನವಿ ಮಾಡ್ಕೊತಾ ಇದ್ದೀನಿ, ಬಿ ಜೆ ಪಿಯವ್ರು ಇರ್ಬೋದು, ಬೇರೆಯವ್ರು ಇರ್ಬೋದು, ಫಸ್ಟು ಆರ್ಡರ್ಗಳನ್ನು ಓದೋದು ಕಲೀರಿ. ಎಲ್ಲ ಧರ್ಮಗಳಿಗೆ ಅವರವರ ಆಚರಣೆ ಮಾಡಲಿಕ್ಕೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಏನು ಅವಕಾಶ ಇದೆ, ಸಂವಿಧಾನಿಕವಾಗಿ ಏನು ಅವಕಾಶ ಇದೆ, ಅದನ್ನು ನಾವು ಮಾಡಿರೋದು. ಯಾವುದೇ ಒಂದೇ ಧರ್ಮಕ್ಕೆ ಮಾಡಿಲ್ಲ. ಈಗ ಜನಿವಾರ ಬಿಟ್ಟಿದ್ದೀವಿ, ಅದೇನು ಮುಸಲ್ಮಾನರು ಹಾಕ್ಕೊತಾರ, ತಿಲಕ್ ಹಾಕ್ಕೊತಾರ, ಸಂದಲ್ ಹಾಕ್ಕೊತಾರ, ಬೂದಿ ಹಾಕ್ಕೊತಾರ? ಸುಮ್ಮನೆ ಇದು ಅವರು ಮೋದಿಯವರ ಕಾರ್ಯವೈಖರ್ಯವನ್ನು ಮುಚ್ಚಿಡೋಕ್ಕೆ ಇವತ್ತು ಸುಮ್ಮನೆ ಇದು ಇಶ್ಯೂ ಮಾಡ್ತಾಯಿದ್ದಾರೆ. ಆರ್ಡ್ರ್ ಓದಿದ್ದಾರೆ ಅವರು ಕರೆಕ್ಟಾಗಿ. ನೋಡಿರಿ, ಈಗ ಶಾಲೆಗಳು ತೆಗ್ದಿರೋದೇನಕ್ಕೆ? ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯ ಇರಬೇಕು, ವಿದ್ಯಾಭ್ಯಾಸ ಆಗಬೇಕು, ಅವರಿಗೆ ಉದ್ಯೋಗ ಸಿಗಬೇಕು ಅಂದ್ಬಿಟ್ಟು ನೀವು ಅದು ಇದು ಬಿಟ್ಟು ಇವೆಲ್ಲನೂ ವಿಚಾರ ತಂದುಬಿಟ್ಟು ಅವ್ರ ಭವಿಷ್ಯ ಯಾಕೆ ಹಾಳು ಮಾಡ್ತಾಯಿದ್ದೀರಾ? ಈಗ ನೀವು ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಇತಿಹಾಸ, ನಮ್ಮ ಪುರಾಣ, ನಮ್ಮ ಧರ್ಮಗಳ ಆಚರಣೆಗಳು, ಆಹಾರ ಪದ್ಧತಿಗಳು ಕಲಿಸ್ಬೇಕು ಅಂದರೆ ನಮ್ಮ ಮನೇಲಿ ಕಲಿಸ್ತಾರೆ, ನಮ್ಮ ಧರ್ಮಗುರುಗಳು ಕಲಿಸ್ತಾರೆ, ಮಸೀದಿನಲ್ಲಿ ಕಲಿಸ್ತಾರೆ, ಗುರುದ್ವಾರದಲ್ಲಿ ಕಲಿಸ್ತಾರೆ, ದೇವಸ್ಥಾನದಲ್ಲಿ ಕಲಿಸ್ತಾರೆ. ಶಾಲೆಗಳಲ್ಲಿ ಇರೋದು ನೀವು ಹೋಗಿ ವಿದ್ಯಾಭ್ಯಾಸ ಮಾಡಲಿಕ್ಕಂತ. ನೀವು ಅದು ಇದು ಬಿಟ್ಟು ಇಂಥ ವಿಚಾರಗಳನ್ನು ನೀವು ತಂದುಬಿಟ್ಟು ನಮ್ಮ ರಾಜ್ಯಕ್ಕೆ ಇನ್ನೂ ಏನು ಹಿಂದೆ ತಗೋಬೇಕಂತ ಇದ್ದೀರಾ, ಹಿಂದೆ ಮಾಡಬೇಕಂತ ಇದ್ದಾರಾ? ಬಿಜೆಪಿ ನಾಯಕರು ಹೇಳ್ತಾ ಇರೋದು ಅದೇ ಹೇಳ್ತಾ ಇರೋದು, ಮನೆಯಲ್ಲಿರಲಿ, ಅದನ್ಯಾಕೆ ಶಾಲೆ ಎಲ್ಲ ಹಂಗಂದ್ರೆ ಎಲ್ಲ ಧರ್ಮದ ಆಚರಣೆ ಮನೆಯಲ್ಲೇ ಇರಲಿ, ಎಲ್ಲ ಧರ್ಮದ ಆಚರಣೆ ಮನೆಯಲ್ಲೇ ಇರಲಿ. ನೀವು ಡಿಕ್ಲೇರ್ ಮಾಡಿಬಿಡಿ, ನಮ್ಮ ರಾಜ್ಯದಲ್ಲಿ ನಾವು ಯಾವುದೇ ಧರ್ಮಕ್ಕಿರ್ಬೋದು, ಸಂಸ್ಕೃತಿಗಿರ್ಬೋದು, ಅದಕ್ಕೆ ನಾವು ಪ್ರೋತ್ಸಾಹ ಕೊಡಲ್ಲ ಅಂತ ಹೇಳಿಬಿಡಲಿ. ಭರವಸೆ ಕೊಟ್ಟಿದ್ರಿ ನೋಡಿ, ಇವತ್ತು ನಾನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ಸಂವಿಧಾನದಲ್ಲಿ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನೇ ನಾವು ಪುನರುಚ್ಚರಿಸಿದ್ದೀವಿ. ಬಿ ಜೆ ಪಿಯವರಿಗೆ ಕೆಲಸ ಇಲ್ಲ, ಅವರಿಗೆ ನಮ್ಮ ಯುವಕರಿಗೆ ಉಜ್ವಲ ಭವಿಷ್ಯ ಕೊಡೋದ್ರಲ್ಲಿ ಆಸಕ್ತಿ ಇಲ್ಲ. ಗೋರಕ್ಷಣೆ, ಧರ್ಮ ರಕ್ಷಣೆ ಮಾಡಿದ್ರೆ ಉದ್ಯೋಗ ಕೊಟ್ಟಂಗೆ ಅದು. ಗೋರಕ್ಷಕರಂದರೆ ಇವ್ರ ಪ್ರಕಾರ ಎಂಪ್ಲಾಯ್ಮೆಂಟಾ? ನೀವು ನಮ್ಮ ಪುರಾಣ ಇರ್ಬೋದು, ನಮ್ಮ ಇತಿಹಾಸ ಇರ್ಬೋದು, ಕಲಿಬೇಕು, ಇಲ್ಲ ಅಂತಿಲ್ಲ. ಯಾರು ಬೇಡ ಅಂದಿದ್ದಾರೆ? ಅದಕ್ಕಾದಂಥ ಒಂದು ಸಪ್ರೇಟ್ ಬೇಕಾದರೆ ಒಂದು ದಿನ ಇಡೋಣ, ಬೇಕಾದರೆ ಒಂದು ಸಬ್ಜೆಕ್ಟೇ ಇಡೋಣ. ಮಕ್ಕಳಿಗೆ ಏನು ಬೇಕು ರೀ? ವೈಜ್ಞಾನಿಕ ಮನೋಭಾವನೆ ಬೇಕು, ಉದ್ಯಮಶೀಲತೆ ಬೇಕು, ಅವರಿಗೆ ಏನು ಆ ಸಮಾಜದಲ್ಲಿ ಏನು ಒಂದು ಸ್ವಾಭಿಮಾನದ ಬದುಕು ಕೊಡುವಂಥ ಬೇಕು. ಕಲೀರಿ. ಅಲ್ಲಿ ಚೈನಾ ನೋಡಿ ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಅಮೇರಿಕಾನಲ್ಲಿ ನೋಡಿ, ಯು ಕೆನಲ್ಲಿ ನೋಡಿ ಏನಾಗ್ತಾ ಇದೆ. ಅವ್ರ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಹೋಲಿಕೆ ಮಾಡಿ ವಿದ್ಯಾಭ್ಯಾಸದಲ್ಲಿ ಯಾವುದಕ್ಕೆ ಮಾಡಬೇಕು, ಮಾಡೋದಿಲ್ಲ, ಯಾವುದು ಅನವಶ್ಯಕ ವಿಚಾರಗಳಿದೆ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾರೆ ಬಿ ಜೆ ಪಿಯವರು. ಮಾತಾಡಲಿ, ಆರ್ಥಿಕ ಪರಿಸ್ಥಿತಿ ಏನಿದೆ ಸರ್ ನಮ್ಮ ರಾಷ್ಟ್ರದ್ದು, ಅದ್ರ ಬಗ್ಗೆ ಮಾತಾಡ್ತಾರಾ? ಈಗ ನಮ್ಮ ರೂಪಾಯಿ ವ್ಯಾಲ್ಯೂ ಎಷ್ಟಾಗಿದೆ ಸರ್, ಅದ್ರ ಬಗ್ಗೆ ಮಾತಾಡ್ತಾರಾ? ನಮ್ಮ ಇಂಧನ ಪರಿಸ್ಥಿತಿ ಬಗ್ಗೆ ಏನಿದೆ ಅದ್ರ ಬಗ್ಗೆ ಮಾತಾಡ್ತಾರಾ? ನಮ್ಮ ಪರ್ಚೇಸಿಂಗ್ ಪವರ್ ಏನಾಗಿದೆ ಬಡವ್ರ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಾರಾ? ಎಷ್ಟು ಯೂನಿವರ್ಸಿಟೀಸು ಮೋದಿ ಅವ್ರು ಬಂದ ಮೇಲೆ ಕಟ್ಟಿದ್ದಾರೆ ರೀ, ಎಷ್ಟು IIT ಮಾಡಿದ್ದಾರೆ, ಎಷ್ಟು IIM ಮಾಡಿದ್ದಾರೆ, ಅದ್ರ ಬಗ್ಗೆ ಗಮನ ಇಲ್ಲ ಇವರಿಗೆ. ಬರೇ ಆ ಶಾಲೆ ಹಾಕ್ಕೊಳ್ಳಿ, ಈ ಶಾಲೆ ಹಾಕ್ಕೊಳ್ಳಿ. ಆ ಶಾಲೆ ಹಾಕೊಂಡ ತಕ್ಷಣ ಉದ್ಯೋಗ ಸಿಗುತ್ತಾ? ಆ ಶಾಲ್ಗಳು ಹಾಕೊಂಡ್ರೆ ಆದ ತಕ್ಷಣ ನಿಮ್ಗೆ ಇದು ಸಿಗುತ್ತಾ? ಆಯ್ತಪ್ಪ, ನಿಮ್ಮ ಮಕ್ಕಳಿಗೆ ಯಾಕೆ ಆಗ್ತಾಯಿಲ್ಲ ಅದನ್ನು ಹೇಳಿ. ಬರೀ ಬೇರೆಯವ್ರ ಮಕ್ಕಳಿಗೆ ಧರ್ಮ ಆಚರಣೆ, ಬೇರೆಯವ್ರ ಮಕ್ಕಳಿಗೆ ಇದು ಶಿಷ್ಟಾಚಾರ ಎಲ್ಲ. ನಿಮ್ಮ ಮಕ್ಕಳೆಲ್ಲ ಒಳ್ಳೊಳ್ಳೆ ಕಾಲೇಜು, ಒಳ್ಳೊಳ್ಳೆ ಸ್ಕೂಲು, ಒಳ್ಳೊಳ್ಳೆ ಫಾರಿನ್ ಯೂನಿವರ್ಸಿಟಿಗೆ ಹೋಗಬೇಕು, ಉದ್ಯಮಿಗಳಾಗಬೇಕು, ನವೋದ್ಯಮಗಳು ಮಾಡಬೇಕು. ಬಡವ್ರ ಮಕ್ಕಳಿಗೆ ಮಾತ್ರ ಇದು ಕೇಸರಿ ಶಾಲು, ನೀಲಿ ಶಾಲು, ಹಸಿರು ಶಾಲು, ಅರ್ಶಿಣದ ಶಾಲು, ಹಿಜಾಬು, ಇದಕ್ಕೆ ಜನ ವೋಟ್ ಮಾಡಿರೋದು ನಮಗೆ. ಮುಸ್ಲಿಂ ಸಮುದಾಯದ ಓಲೈಕೆಯಾಗಿ ಅದಕ್ಕೆ ಹೇಳ್ತಾ ಇರೋದ್ರಿ, ಎಲ್ಲನೂ ಕಾನೂನಾತ್ಮಕವಾಗಿ ಚರ್ಚೆ ಮಾಡಿಬಿಟ್ಟೆ ಮಾಡಿರೋದು ಇದು. ಇದರಲ್ಲಿ ವಾಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಹೇಳಿ? ಏನು ಬಿ ಜೆ ಪಿಗೆ ಹೇಗೆ ಅನುಕೂಲ ಆಗುತ್ತೆ ಅದ್ರ ಪ್ರಕಾರ ನಾವು ಆದೇಶ ಹೊರಡಿಸ್ಬೇಕಾ? ದಯವಿಟ್ಟು ನಾನು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇರೋದು, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಮತ್ತು ಧರ್ಮಕ್ಕೆ ನೀವು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಯಾರಿಗೂ. ಆ ಬಿ ಜೆ ಪಿಯವರು ಕೆಲಸ ಇಲ್ಲ ಸ್ವಾಮಿ. ಅವ್ರು ಹೇಳ್ತಾ ಇದ್ದಾರೆ ಪ್ರಸ್ತುತ ವಿಚಾರಗಳ ಬಗ್ಗೆ ಮಾತಾಡೋಕ್ಕೆ ಸರಿ ಅವರಿಗೆ ಏನೂ ಇಷ್ಟ ಇಲ್ಲ, ಅದಕ್ಕೆ ಇವೆಲ್ಲ ತರ್ತಾ ಇರೋದವರು. ಅವ್ರು ಯಾವ ಮಕ್ಕಳು ರೀ ಗೋಶಾಲೆಗೆ ಹೋಗ್ತಾರೆ? ಅವ್ರು ಯಾವ ಮಕ್ಕಳಿಗೆ ರೀ ಹನುಮಾನ್ ಚಾಲೀಸ ಬರುತ್ತೆ? ಎಷ್ಟು ಜನ ತೋರಿಸಿ ನನಗೆ. ನಮ್ಮದು ಒಂದು 100 ಶಾಸಕರು ಇರಬೇಕಲ್ಲ ಮೇಲ್ಮನೆ ಮತ್ತು ಕೆಳಗಿನ ಮನೆಯಲ್ಲಿ, ಅವ್ರವ್ರ ಮಕ್ಕಳು ಏನೇನು ಮಾಡ್ತಾರೆ ನೋಡಿ.
ಸುಮ್ಮನೆ ಇದೆಲ್ಲ ಬರೀ ಬಡವ್ರ ಮಕ್ಕಳಿಗೆ. ಈಗ ಸರ್ಕಾರ ಬಂದು 3 ವರ್ಷ ಆದ್ಮೇಲೆ ಈ ತೀರ್ಮಾನ ತೆಗೆದುಕೊಳ್ತಾ ಇರೋದ್ರ ಹಿಂದೆ ನೋಡಿ ಕನ್ಸಲ್ಟೇಟ್ ಸರ್ಕಾರದ ವಿರುದ್ಧ ಇದೆ, ಸಮಾವೇಶ ಬೇರೆ ಮಾಡ್ತಾ ಇದ್ದಾರೆ ಮುಸ್ಲಿಂ ಭರವಸೆ ಕೊಟ್ಟಿದ್ರು ಈಡೇರಿಸಲಿಲ್ಲ ಅಂತ ಬಹಿರಂಗವಾಗಿ ಮಾತನಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈ ಮುಸ್ಲಿಂ ಸಮಾವೇಶ ನೋಡಿ ಮಾಡ್ತಾ ಇದ್ದಾರೆ. ಈಗ ಕಾರಣಕ್ಕಾಗಿ ಸರ್ಕಾರ ಈ ನೋಡಿ ತೀರ್ಮಾನ ತಗೊಂಡಿದೆ. BJP ಅವ್ರಿಗೆ ಕೇಳ್ಬಿಟ್ಟು ನಾವು ಸರ್ಕಾರ ನಡೆಸ್ತೀವೇನ್ರಿ? ಇಟ್ ಈಸ್ ದ ಗೌರ್ಮೆಂಟ್ ಆಫ್ ದ ಡಿಸಿಷನ್, ವೆನ್ ಇಟ್ ವಾಂಟ್ಸ್ ಇಟ್ ವಿಲ್ ಟೇಕ್. ಇವ್ರಿಗೇನು ಸಮಸ್ಯೆ? ಈಗ BJP ಅವ್ರಿಗೆ ಕೇಳ್ಕೊಂಡು ನಾವು ನೀತಿಗಳು ಮಾಡಬೇಕಾ? ಅವ್ರಿಗೆ ಕೇಳ್ಕೊಂಡು ನಾವು ಯೋಜನೆಗಳು ತಯಾರು ಮಾಡಬೇಕಾ? ನಾವು ಒಂದು ಕನ್ಸಲ್ಟೇಟಿವ್ ಪ್ರೊಸೆಸ್ ಮಾಡಿದ್ವಿ, ಎಲ್ಲ ಸಮುದಾಯಗಳಿಗೆ ಮಾತಾಡಿದ್ವಿ, ಮುಖಂಡರಿಗೆ ಮಾತಾಡಿದ್ವಿ, ಕಾನೂನು ತಜ್ಞರಿಗೆ ಮಾತಾಡಿದ್ವಿ, ಸಂವಿಧಾನದ ತಜ್ಞರಿಗೆ ಮಾತಾಡಿದ್ವಿ, ಅದಾದಮೇಲೆ ತಂದಿದ್ದೀವಿ. ವಾಟ್ ಈಸ್ BJP's ಪ್ರಾಬ್ಲಮ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಿಮಗೆ ಏನು ಬೂದಿ ಹಾಕ್ಕೊಂಡು ಸ್ಕೂಲಿಗೆ ಹೋಗ್ಬೇಡ, ಕಳಿಸ್ಬೇಡ್ರಿ. ಇದೆಲ್ಲ ಹಾಕೋತಾರಲ್ಲ, ಇಲ್ಲಿ ಸಂಡೆಲ್ಲ ಹಾಕೊತಾರೆ, ಕುಂಕುಮ ಹಾಕೊತಾರೆ. ನಿಮಗಿಲ್ಲ ಅಂದರೆ ಬಿಡಿ, ಇಷ್ಟ ಇದ್ದರೆ ಹಾಕ್ಕೊಂಡು ಹೋಗಿ, ಯಾರು ಬೇಡ ಅಂದಿದ್ದಾರೆ? ಹೂ ಸ್ಟಾಪಿಂಗ್ ಯು? ನಿಮ್ಮ ಆಚರಣೆ ನಿಮಗಿರಲಿ, ಅವರ ಆಚರಣೆ ಅವ್ರಿಗಿರಲಿ. ಸಂವಿಧಾನದಲ್ಲಿ ಏನು ಅವಕಾಶ ಇದೆ ಅದನ್ನು ನಾವು ಕಲ್ಪಿಸ್ಕೊಟ್ಟಿದ್ದೀವಿ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.